ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲಾಲ್ ಚಾನಲ್. ಸೊ ಇವತ್ತು ಬಂದು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಅಥವಾ ದೇವ್ರ ಹತ್ರ ಪ್ರೇ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಪದೇ ಪದೇ ಮಾಡ್ತಾನೆ ಇರ್ತೀರಾ, ಡೈಲಿ ಮಾಡ್ತಾ ಇರ್ತೀರಾ. ಸೊ ಅದರ ಒಂದು ರಿಸಲ್ಟ್ಸ್ ನಿಮಗೆ ಏನು ಸಿಗುತ್ತಾ? ನಿಮ್ಮ ಪಾರ್ಟ್ನರ್ ಅವರ ಇಲ್ಲಿ ಯಾರಾದರೂ ಫ್ಯಾಮಿಲಿ ಇಶ್ಯೂಸ್ ಫೇಸ್ ಮಾಡ್ತಾಯಿದ್ರೆ ಅವ್ರ ಮನೆಯಲ್ಲಿ ಮಾತಾಡಿ ಒಪ್ಸೋ ಅಂಥ ಒಂದು ಆ್ಯಕ್ಷನ್ ಅವ್ರು ತೊಗೊಳ್ತಾರ. ಸೊ ಈ ರೀತಿ ನೋಡೋಣ. ಸೊ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಏನು ಅಟ್ರ್ಯಾಕ್ಟ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಸೊ ಅದೆಲ್ಲ ಈಡೇರುತ್ತಾ? ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ಯಾರೆಲ್ಲ ನೀವು ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ಆಗಿದೆ ಅಥವಾ ನಿಮ್ಮ ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡಬೇಕು, ಸ್ಪೆಸಿಫಿಕ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರೆಲ್ಲರೂ ಸಹ ನಾನು ಒಂದು ಕಮಿಂಗ್ ಸಂಡೇ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಒಂದು ಟೆಕ್ನಿಕ್ಸ್ ಇರುತ್ತೆ, ಪವರ್ಫುಲ್ ಸ್ವಿಚ್ ಕೋಡ್ಸ್, ಹಾಗೆ ಏನು ಮಾಡಬೇಕು, ಹೇಗಿರುತ್ತೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀವು ತಿಳ್ಕೊಳ್ತೀರಾ. ಸೊ ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಆ ಒಂದು ಫೋಟೋ ನಿಮಗೆ ಸಿಗುತ್ತೆ. ಸೊ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಯು ಕ್ಯಾನ್ ಜಾಯಿನ್ ದೇರ್. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್, ಪರ್ಸ್ನಲ್ ರೀಡಿಂಗ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತ್ಕೊಳ್ಬೇಕು. ಸೊ ಗೈಸ್ ಪ್ಲೀಸ್, ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಸಮ್ ಪೀಪಲ್ ಹೇಗೆ ಅಂದರೆ, ವಿಡಿಯೋ ಮಾಡ್ಬೋದಲ್ಲ, ಮಾಡಿ ಮ್ಯಾಮ್. ಸೊ ನಿಮಗೆ ವಿಡಿಯೋ ಬೇಕು ಅಂತ ಅಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಏನು ಅಪ್ಲೋಡ್ ಮಾಡಿರ್ತೀನಿ ಆ ಒಂದು ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಅದನ್ನು ನೋಡ್ಕೊಳ್ಬೋದು. ಸ್ಪೆಸಿಫಿಕ್ ಆಗಿ ಇಲ್ಲಿ ಯಾರಿಗೂ ನಾನು ವಿಡಿಯೋ ಮಾಡಿ ಕಳಿಸೋದಿಲ್ಲ. ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂತ ಅಂದರೆ ನೀವು ಪೇ ಮಾಡಿ ತೊಗೊಳ್ಬೇಕಾಗತ್ತೆ, ಓಕೆನಾ? ಸೊ ಮತ್ತೆ ಕೇಳಿ, ಲೈಕ್ ಸ್ಯಾಕಾಸ್ಟಿಕ್ ಆಗಿ ಮಾತಾಡ್ತೀರಾ. ಆ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡೋದು ಸ್ವಲ್ಪ ನನಗೆ ಇಷ್ಟ ಆಗಲ್ಲ. ಸೊ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ. ಆ್ಯಂಡ್ ಐ ಹೋಪ್ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊತಿದ್ದೀನಿ, ಓಕೆನಾ? ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಸಿ. ಇಲ್ಲಿ ತುಂಬ ಜನದು ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದು. ಸಮಥಿಂಗ್ ಇಲ್ಲಿ ಮೂರನೇ ವ್ಯಕ್ತಿ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಸ್ಟಾರ್ಟಿಂಗಲ್ಲಿ ಅದೇ ಬರ್ತಾ ಇದೆ. ಸೊ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಇಲ್ಲ. ಯಾವುದೇ ಒಂದು ಟೆಕ್ನಿಕ್ ನೀವು ಮಾಡ್ತಾ ಇದ್ದರೆ, ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತ್ಕೊಂಡಿದ್ದೀರಾ, ಆ ಒಂದು ಟೆಕ್ನಿಕ್ಸ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸೊ ಆದಷ್ಟು ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ದಿನ ಮಾಡ್ತೀರಾ, ಆಮೇಲೆ ಬಿಟ್ಬಿಡ್ತೀರಾ. ಆ್ಯಂಡ್ ಅದರಲ್ಲಿ ತುಂಬ ಈಸಿಯೆಸ್ಟ್ ಟೆಕ್ನಿಕ್ ಸಹ ಇರುತ್ತೆ. ಸೊ ನೀವು ಅದನ್ನು ಸಹ ಚೂಸ್ ಮಾಡಬಹುದು. ಮೇಯ್ನ್ ಬಂದು ಇಲ್ಲಿ ನೀವು ಫೀಲ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ನೀವೇನು ಟೆಕ್ನಿಕ್ಸ್ ಮಾಡ್ತೀರಾ ಅದನ್ನು ಆದಷ್ಟು ಫೀಲ್ ಮಾಡ್ತಾ ನೀವು ಮಾಡಿ. ಎಸ್, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಟ್ರೂ ಆಗುತ್ತೆ. ಕೆ ಇಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ನೇಮ್ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್. ವೈ ಇಂದ ಸಹ ಸ್ಟಾರ್ಟ್ ಆಗ್ಬೋದು. ತುಂಬ ಜನಕ್ಕೆ ಇಲ್ಲಿ ಕ್ಲಾರಿಟಿ ಇಲ್ಲ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಸೊ ಏನಾಗುತ್ತೆ, ಏನು ಬಿಡುತ್ತೆ ಅಂತ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಸಹ ಕ್ಲಾರಿಟಿ ಕೊಡ್ತಾ ಇಲ್ಲ ನಿಮಗೆ. ಬಟ್ ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ. ಯು ಕ್ಯಾನ್ ಸಿ ದ ಹಾರ್ಟ್ ಸಿಂಬಲ್. ತುಂಬ ಪ್ರೀತಿಸ್ತಾರೆ ನಿಮ್ಮನ್ನು, ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ ನಿಮ್ಮ ಪಾರ್ಟ್ನರ್ಗೆ. ಎಸ್, ದೇ ವಿಲ್ ಟೇಕ್ ಆ್ಯಕ್ಷನ್ ಸೂನ್. ಆದಷ್ಟು ಬೇಗ ಅವರು ಒಂದು ಆ್ಯಕ್ಷನ್ನ ತಗೊಳ್ತಾರೆ ನಿಮ್ಮ ಕಡೆಗೆ. ಇಲ್ಲಿ ತುಂಬ ಜನಕ್ಕೆ ಒಂದು 4 ಮಂತ್ಸಲ್ಲಿ
ನಿಮಗೆ ನೀವೇನು ನೋಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಟೆಕ್ನಿಕ್ಸ್, ಅದ್ರ ಕಡೆಗೆ ಒಂದು ರಿಸಲ್ಟ್ ಅನ್ನೋದು ವಿತಿನ್ 4 ಮಂತ್ಸಲ್ಲಿ ಸಿಗ್ತಾ ಹೋಗುತ್ತೆ. 4 to 5 months ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬಹುದು. ಅಥವಾ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ತುಂಬ ಜನದ ಲೈಫ್ ಒಂದೇ ಥರ ಇರೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ನಾನು ಜನರಲ್ ವಿಡಿಯೋ ನೋಡ್ತಾ ಇದನ್ನು ನಾನು ಕ್ಲಾರಿಟಿಯಾಗಿ ತೊಗೊಳ್ಬಹುದಾ ಅಥವಾ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕಾ ಅಂತ ತುಂಬ ಕನ್ಫ್ಯೂಷನ್ಸ್, ನಿಮ್ಗೆ ಏನೂ ಕ್ಲಾರಿಟಿ ಇಲ್ಲ ಅಂತ ಅಂದಾಗ ನೀವು ಪರ್ಸ್ನಲ್ ರೀಡಿಂಗ್ ಯಾರ ಹತ್ರನಾದರೂ ತೊಗೊಳ್ಬಹುದು. ತುಂಬ ಪ್ರೀತಿ ಅಂತೂ ಇದೆ ನಿಮ್ಮ ಪಾರ್ಟ್ನರ್ಗೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ. ಸೆಪರೇಷನ್ನಲ್ಲಿ ಇದ್ದೀರಾ. ಆ ಥರ್ಡ್ ಪಾರ್ಟಿಯಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು. ಆ್ಯಂಡ್ ತುಂಬ ಜನದ ಲೈಫಲ್ಲಿ ಒಂದು ಗುಡ್ ಫ್ರೆಂಡ್ಸ್ ನೀವು ಹೊಂದಿದ್ದೀರಾ. ಸೊ ಬಿ ಹ್ಯಾಪಿ. ಒಂದು ಒಳ್ಳೆ ಫ್ರೆಂಡ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಫ್ರೆಂಡ್ಸ್ ಕಡೆಯಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮೆಸೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಪಾರ್ಟ್ನರ್ ಕಡೆಯಿಂದ. ನಿಮಗೆ ಆದಷ್ಟು ಬೇಗ ಮೆಸೇಜ್ ಅನ್ನೋದು ಬರುತ್ತೆ. ಅಥವಾ ಇಲ್ಲಿ ತುಂಬ ಜನದ ಮನೆಯಲ್ಲಿ ರಿಲೇಟಿವ್ಸ್ ಕಡೆಯಿಂದ ಪ್ರಪೋಸಲ್ಸ್ ಬರ್ತಾ ಇರ್ಬೋದು. ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ರಿಲೇಟಿವ್ಸ್ ಕಡೆಯಿಂದ ಪ್ರಪೋಸಲ್ಸ್, ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇದೆ. ಫ್ಯೂಚರಲ್ಲಿ ನಿಮ್ಮ ಮದುವೆ ಆಗೋದು ತುಂಬ ಚಾನ್ಸಸ್ ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಕರೆಂಟ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ, ಅದು ಆದಷ್ಟು ಬೇಗ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ. ಫ್ಯೂಚರ್ನಲ್ಲಿ ನಿಮ್ಮ ಇಬ್ಬರ ಮ್ಯಾರೇಜ್ ಆಗುತ್ತೆ. ಇಲ್ಲಿ ಕೆಲವೊಬ್ಬರ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ರೇ ಮಾಡಿರ್ಬೋದು. ಸೊ ನಿಮ್ಮ ಏನು ಒಂದು ಸಣ್ಣ ತಪ್ಪಿತ್ತು ಅದೆಲ್ಲವನ್ನು ಅವರು ದೊಡ್ಡದಾಗಿ ಇಲ್ಲಿ ನೋಡಿದ್ದಾರೆ. ಅದು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಹರ್ಟ್ ಆಗಿದೆ ನಿಮಗೆ ಆ ಒಂದು ಇನ್ಸಿಡೆಂಟಿಂದ. ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಇಷ್ಟೊಂದು ಹೇಳಿದ್ರಲ್ಲ, ನನಗೆ ಆ ಮಾತೆಲ್ಲ ಹೇಳಿದ್ರು. ಇಲ್ಲಿ ಥರ್ಡ್ ಪಾರ್ಟಿ ಕಡೆಯಿಂದನೂ ನೀವು ತುಂಬ ಮಾತು ಕೇಳಿದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ನಿಮ್ಮ ಲೈಫ್ನಲ್ಲಿ ತುಂಬ ಆಪರ್ಚುನಿಟೀಸ್ ಬರ್ತಾ ಇದೆ, ಅದ್ರ ಕಡೆ ಫೋಕಸ್ ಮಾಡಿ. ನಿಮಗೆ ಯಾವುದಾದ್ರೂ ಜಾಬ್ ಹುಡುಕೊಂಡು ಬರ್ತಾ ಇದ್ರೆ ಅಥವಾ ಇಲ್ಲಿ ಜಾಸ್ತಿ ಜನ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಾ. ಫೈನಾನ್ಷಿಯಲಿ ಸಹ ತುಂಬ ಫೇಸ್ ಮಾಡ್ತಾ ಇದ್ದೀರಾ. ಬಟ್ ಫ್ಯೂಚರಲ್ಲಿ ನಿಮಗೆ ಯಾವುದೇ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅಷ್ಟೊಂದು ಬರೋದಿಲ್ಲ. ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದು ಆದಷ್ಟು ಬೇಗ ಈಡೇರುತ್ತೆ. ಬಿ ಹ್ಯಾಪಿ, ಯುವರ್ ಮ್ಯಾನಿಫೆಸ್ಟೇಷನ್ಸ್ ಆರ್ ಕಮ್ಮಿಂಗ್ ಟ್ರೂ. ಅಫರ್ಮೇಷನ್ಸ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಒಂದು ಚೇಂಜಸ್ ನಿಮ್ಮಲ್ಲಿ ನೀವೇ ನೋಡ್ತಾ ಇರ್ಬೋದು. ಅಫರ್ಮೇಷನ್ಸ್ ಕೇಳೋದ್ರಿಂದ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಯಾರೆಲ್ಲ ಕಲ್ತಿದ್ದೀರಾ, ಆಫ್ಟರ್ ದಟ್ ನಿಮ್ಮಲ್ಲಿ ನೀವು ಚೇಂಜಸ್ ನೋಡಿದ್ದೀರಾ ತುಂಬ. ಅದರಿಂದ ಏನೆಲ್ಲ ಚೇಂಜಸ್ ಆಗಿದೆ ಅಂತ.
ಈ ವಿಡಿಯೋ ನೋಡ್ತಾ 2 ಡೇಸಲ್ಲಿ ತುಂಬ ಜನಕ್ಕೆ ಮೆಸೇಜ್ ಅನ್ನೋದು ಸಿಗುತ್ತೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜ್ ಸಿಗುತ್ತೆ ನಿಮಗೆ. ಥರ್ಡ್ ಪಾರ್ಟಿ ನೇಮ್ ಬಂದು ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಇಲ್ಲಿ, ಎಲ್ ಅಥವಾ ಯು. ಸೊ ನಿಮಗೆ ಕರೆಂಟ್ಲಿ ಟ್ರೂತ್ ಬೇಕಾಗಿದೆ, ಕ್ಲಾರಿಟಿ ಬೇಕಾಗಿದೆ. ತುಂಬ ಜನ ಹೇಗೆ ಅಂದರೆ ನನಗೀಗ ಏನಾಗ್ತಿದೆ ಅಂತ ಗೊತ್ತಾಗಬೇಕು, ನನ್ನ ಪಾರ್ಟ್ನರ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ನಿಮಗೆ ತುಂಬ ಒಂದು ಪೇಷನ್ಸ್ ಅನ್ನೋದನ್ನೇ ಕಳ್ಕೊತಾ ಇದ್ದೀರಾ ತುಂಬ ಜನ. ತುಂಬ ಜನ ಅಲ್ಲಿ ಏನಾದರೂ ನಿಮ್ಮ ಪಾರ್ಟ್ನರ್ಗೆ ಜಾಸ್ತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಥವಾ ಸಮಥಿಂಗ್ ಅವ್ರ ಬಗ್ಗೆ ಅವ್ರ ಮುಂದೆನೇ ನೀವು ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಪ್ಲೀಸ್ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಗುಣ ಏನಿತ್ತು ಅದು ನಿಮ್ಮ ಪಾರ್ಟ್ನರ್ಗೆ ತುಂಬ ಇಷ್ಟ ಇರೋವಂಥದ್ದು. ಸೊ ಅದನ್ನು ಅವ್ರ ಮುಂದೆ ನೀವು ಕೆಲವೊಂದು ಮಾತುಗಳನ್ನ ಆಡಿ ನೀವು ಸಣ್ಣವರಾಗಬೇಡಿ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಡೈಲಿ ಅಥವಾ ನಿಮಗೆ ಪದೇ ಪದೇ ಕಾಲ್ ಮಾಡಲ್ಲ ಮುಂಚೆ ಥರ ಅಂತ ಇದ್ದರೆ, ಸೊ ಲೆಟ್ ಗೋ. ನಿಮಗೆ ಯಾವಾಗ ಅವ್ರು ಮಾತಾಡಿಸ್ತಾರೆ ಆವಾಗ ನೀವು ಚೆನ್ನಾಗಿ ಮಾತಾಡಿ. ಇಲ್ಲಿ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನಾನು ಇಷ್ಟೆಲ್ಲ ಮಾಡಬೇಕಾ ನನ್ನ ಪ್ರೀತಿಗೋಸ್ಕರ. ಸೊ ಪ್ರೀತಿ ಅಂದರೆ ಇಷ್ಟೆಲ್ಲ ನೋವು ಕೊಡುತ್ತಾ ಅಂತ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಕಾಡ್ತಾ ಇರ್ಬೋದು. ನಾನು ಸ್ಯಾಕ್ರಿಫೈಸ್ ಮಾಡಬೇಕಾ, ಇಲ್ಲಿ ಕೆಲವೊಂದು ವಿಷಯದಲ್ಲಿ ನಿಮಗೆ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಬರ್ತಾ ಇದೆ. ಅದೆಲ್ಲೋ ಒಂದು ಕಡೆ ನಿಮಗೆ ಇಷ್ಟ ಆಗ್ದಲೇ ಇರ್ಬೋದು. ಸೊ ನನಗೆ ಇಷ್ಟ ಇಲ್ಲ ಅಂದರೂ ನಾನು ಇದನ್ನು ಮಾಡಬೇಕಾ, ಈ ಒಂದು ಸ್ಯಾಕ್ರಿಫೈಸ್ ಮಾಡುವಷ್ಟು ತಪ್ಪು ಅಥವಾ ಆ ರೀತಿ ಒಂದು ಸಿಚುವೇಶನ್ ಬರುವಂಥವ್ರನ್ನ ನಾನು ಯಾಕೆ ಪ್ರೀತಿ ಮಾಡಿದೆ, ಈ ಥರ ಕ್ವಶನ್ ಸಹ ನಿಮಗೆ ಕಾಡ್ತಾ ಇರ್ಬೋದು. ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫ್ನಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ನೀವು ಸ್ಟ್ರಗಲ್ಸ್ ಅನ್ನೋದನ್ನ ನೋಡಬೇಕಾಗತ್ತೆ. ಸಮಥಿಂಗ್ ಇಲ್ಲಿ ನೀವು ಅಡ್ಜಸ್ಟ್ ಆಗದೇ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಅಡ್ಜಸ್ಟ್ ಆಗದೇ ಇರ್ಬೋದು. ಮದುವೆ ನಂತರ ಸಹ ಇಲ್ಲಿ ಅಷ್ಟೇ ಸ್ಟ್ರಗಲ್ ಅನ್ನೋದನ್ನ ನೋಡ್ತೀರಾ. ಆ್ಯಂಡ್ ಸ್ವಲ್ಪ ಪೇಯ್ನ್ ಅನ್ನೋದು ನಿಮ್ಗೆ ಆಗುತ್ತೆ. ಸ್ವಲ್ಪ ದಿನ ಹ್ಯಾಪಿಯಾಗಿದ್ದರೂ ಸಹ ಸೊ ನಾನು ಯಾಕೆ ಈ ರೀತಿ ಮಾಡಿದೆ, ನನ್ನ ಲೈಫ್ನಲ್ಲಿ ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ. ಸೊ ಇದನ್ನು ನೀವು ಥಿಂಕ್ ಮಾಡ್ತೀರಾ. ರೀಕನ್ಸಿಲೇಷನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಮತ್ತೆ ಒಂದಾಗ್ತೀರಾ ನೀವು, ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮಾತಾಡಿಸ್ತಾರೆ. ಸೊ ಆಗಲೇ ಹೇಳಿದಾಗ ಈ ವಿಡಿಯೋ ನೋಡಿದ 2 ಡೇಸಲ್ಲಿ ಅಥವಾ 1 ವೀಕ್, ವಿತಿನ್ 1 ವೀಕಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನನಗೆ ಮೆಸೇಜ್ ಬರುತ್ತೆ. ಅಬೌಟ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಏನಾದರೂ ಒಂದು ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಸಿಗುತ್ತೆ.
ನಿಮಗೆ ತುಂಬ ಇಂಪೇಷನ್ಸ್ ಆಗ್ತಾಯಿದ್ರೆ, ತುಂಬ ಕ್ಯೂರಿಯಸ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ, ಅವ್ರ ಬಗ್ಗೆ ನೀವು ಏನಿಲ್ಲ ಅಂದರೆ ನಾನು ತಿಳ್ಕೊಳ್ಬೇಕು, ನನ್ನ ಪಾರ್ಟ್ನರ್ ಏನು ಮಾಡ್ತಾಯಿದ್ದಾರೆ ನನಗೆ ಗೊತ್ತಾಗಬೇಕು. ಸೊ ಈ ರೀತಿ ನೀವಿದ್ದೀರಾ. ಸೊ ಅದನ್ನು ಫಸ್ಟು ನೀವು ಬಿಡಬೇಕಾಗತ್ತೆ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಪ್ಲೀಸ್, ಯಾರಿಗೆಲ್ಲ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ಮೆಸೇಜ್ ಮಾಡಿ. ನಿಮಗೆ ವೀಡಿಯೋ ಬೇಕು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಯಾವ ವೀಡಿಯೋ ನಿಮಗೆ ಸಿಗುತ್ತೆ, ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಯು ಕ್ಯಾನ್ ಬುಕ್ ಯುವರ್ ರೀಡಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬ್ರೇಸ್ಲೆಟ್ಸ್ ಇಲ್ಲಿ ಯಾರಿಗೆಲ್ಲ ಬೇಕು ಯು ಕ್ಯಾನ್ ಬೈ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.